ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಸೊ ನಿಮಗೆಲ್ಲ ಗೊತ್ತು 4 ಇಯರ್ ಸೀರೀಸು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಯಾಕಂದರೆ ಇದರಲ್ಲೆಲ್ಲ ಡಿಪೆಂಡಿಂಗ್ ಆಗಿರೋದು ಫಾರ್ಮುಲಾಗಳ ಮೇಲೆ. ಸೊ ಬಟ್ ಆದರೂ ಕೂಡ ನೀವು ಮ್ಯಾಕ್ಸಿಮಮ್ ಅಂದರೆ ನೋಡಿ, ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಮಾಡೋದೇ ಆದರೆ ಪ್ರತಿಯೊಂದು ಮಾಡ್ಯೂಲಲ್ಲಿ ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 20 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಬಟ್ ಫಸ್ಟ್ ಮಾಡಲಲ್ಲಿ 20, ಸೆಕೆಂಡ್ ಮಾಡಲ್ 20, ಥರ್ಡ್ ಮಾಡಲಲ್ಲಿ 20 ಬರಲಿಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಈಗ ಏನಾಗುತ್ತೆ, ನೆಕ್ಸ್ಟ್ ಹೇಳ್ಕೊಡುವಂಥ ಪ್ರಾಬ್ಲಮ್ಸ್ ನಿಮಗೆ ನ್ಯೂಮ್ಯಾರಿಕಲ್ಸು ಮತ್ತು ಕರ್ವ್ ಫಿಟ್ಟಿಂಗು, ಅದರಲ್ಲಿ ಹೆಂಗೆ ಟ್ರೈ ಮಾಡಿದ್ರು ನಿಮಗೆ 20 ಮಾರ್ಕ್ಸ್ ಅಂದ್ರೆ 30 ಮಾರ್ಕ್ಸ್ ತೊಗೋತೀರಾ. ಬಟ್ ಇನ್ನೂ ನಮ್ಗೆ ಎಷ್ಟು ಬೇಕಾಗುತ್ತೆ, ಇನ್ನೂ ಒಂದು 10 ಮಾರ್ಕ್ಸ್ ಬೇಕೇ ಬೇಕು. ಅದಕ್ಕೆ ಏನು ಮಾಡಬೇಕು, ಇನ್ನೊಂದು ಮಾಡಲ್ನ ಟ್ರೈ ಮಾಡಬೇಕು. ಸೊ ದಟ್ ಮಾಡಲ್ ಹ್ಯಾವ್ ಚೂಸನ್ ಇಟ್ ಆಸ್ 4 ಇಯರ್ ಸೀರೀಸ್. ಹೆಂಗೋ ಟ್ರೈ ಮಾಡಿ ಏನಪ್ಪ ಅಂದರೆ ಒಂದು ಫಾರ್ಮುಲಾಗಳನ್ನ ಬರೆಯೋದು, ಒಂದೆರಡು ಸಿಂಪ್ಲಿಫೈ ಮಾಡೋದನ್ನು ಕಲ್ತ್ಕೊಂಡ್ರೆ ನಿಮಗೆ ಆರಾಮಾಗಿ ಪಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ನಾವು ನೋಡ್ತಾ ಇರೋಂಥ ಪ್ರಾಬ್ಲಮು f of x is equal to mod of the x ಅಂತೇಳಿ. ಸೊ ಫೈಂಡ್ ದ 4 ಇಯರ್ ಸೀರೀಸ್ ಫಾರ್ ದಿ ಫಂಕ್ಷನ್ f of x mod of x in the interval -π to +π and deduce that π square by 8 is equal to ಸಿಗ್ಮಾ. ಇದನ್ನ ಸಿಗ್ಮಾ ಅಂತ ಕರಿತೀರಿ. ಸಿಗ್ಮಾ ಎಲ್ಲಿಂದ ಎಲ್ಲಿಗೆ, n is equal to 1 to infinity, then we have to prove this expression. ಸೊ ಡೆಡ್ಯೂಸ್ ದಟ್ ಅಂತ ಕೊಟ್ಟರೆ ಇದನ್ನು ಕೂಡ ಕಂಡುಹಿಡಿಯಿರಿ ಅಂತ ಅರ್ಥ. ಸೊ ವೆರಿ ಸಿಂಪಲ್ ಆಗಿದೆ. ನಿಮಗೆ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೇಲೆ ಹೇಳಿ. ನಾನು ಕೆಲವೊಂದು ಎಕ್ಸ್ಪ್ರೆಷನ್ ಈಗ ಈ ಥರ ಏನು PDF ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ನಾವು ಗಿವನ್ ದಟ್ ವಾಟ್ ಇಸ್ ದ ಗಿವನ್ f of x is a mod of x ಇನ್ ದ ಇಂಟರ್ವಲ್ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ನಾವು ವಿ ಹ್ಯಾವ್ ಟು ಚೆಕ್ ದಟ್ ದ ಗಿವನ್ ಫಂಕ್ಷನ್ ಈಸ್ ಎ ಈವನ್ ಆರ್ ಆಡ್. ಸೊ ಹೆಂಗೆ ಚೆಕ್ ಮಾಡೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಗೆ ಕೊಟ್ಟಿರುವಂಥ ಪ್ರಾಬ್ಲಮ್ನ ಬರ್ಕೋಣ. ವಾಟ್ ಇಸ್ ದ ಗಿವನ್ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್. ಸೊ ಲೆಟ್ ಮಿ ರೈಟ್ ದಟ್ f of x is equal to modulus of the value x ನ ಕೊಟ್ಟಿದ್ದಾರೆ ಇನ್ ದ ಇಂಟರ್ವಲ್ -π. ಸೊ ಎಲ್ಲಿಂದ ಎಲ್ಲಿಗೆ, -π to +π, ಕರೆಕ್ಟಾ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ರೈಟ್ ದಟ್ -π to +π. ಸೊ ಈಗ ನಾವೇನು ಮಾಡಬೇಕು, ಸೊಲ್ಯೂಷನ್ ಮಾಡೋಣ. ಸೊಲ್ಯೂಷನ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೀನಿ. ಸೊ ಗಿವನ್ ಫಂಕ್ಷನ್ ಬರ್ಕೊಂಡೆ, ದಟ್ ಈಸ್ f of x is equal to mod of the value x. ಫಸ್ಟ್ ವಿ ಹ್ಯಾವ್ ಟು ಚೆಕ್ ದಟ್ ಇಟ್ ಇಸ್ ಎ ಈವನ್ ಆರ್ ಆಡ್ ಫಂಕ್ಷನ್. ಹೆಂಗೆ ಚೆಕ್ ಮಾಡೋದು, f of the ಮೈನಸ್ ಹಾಕ್ತೀನಿ. ಮೈನಸ್ ಹಾಕಿದಾಗ ಮಾಡ್ಯುಲಸ್ ಆಫ್ -x ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಮಾಡುವಗಡೆ ನೆಗೆಟಿವ್ ನಂಬರ್ ಬಂದರೂ ಕೂಡ ಅದು ಪಾಸಿಟಿವೇ ಆಗುತ್ತೆ. ಹಾಗಾಗಿ ಇದೇನಾಗುತ್ತೆ, ಮಾಡ್ಯುಲಸ್ ಆಫ್ x ಅಂತ ಬರ್ಕೋತೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ದ ಗಿವನ್ ಫಂಕ್ಷನ್ f of x. ಹಾಗಾದ್ರೆ ಏನಂತ ಗೊತ್ತಾಯಿತು, ದೇರ್ ಫೋರ್ ವಾಟ್ ವಿ ಅಂಡರ್ಸ್ಟೂಡ್, f of x is a ಈವನ್ ಫಂಕ್ಷನ್. f of x is a ಈವನ್ ಫಂಕ್ಷನ್ ಅಂತ ಬರ್ಕೊಂಡ್ರಿ. ಸೊ ಈವನ್ ಆಯಿತು ಅಂದರೆ ನಮ್ಗೆ ಯಾವುದೆಲ್ಲ ಟರ್ಮ್ 0 ಆಗುತ್ತೆ. ಬಟ್ ನಮ್ಗೆ ಗೊತ್ತಿದೆ ಏನು, ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿ 4 ಇಯರ್ ಸೀರೀಸ್. ವಿ ನೋ ದಟ್ ವಿ ಕ್ಯಾನ್ ರೈಟ್ ದಟ್ ಒನ್ ಆಸ್ f of x is equal to a0/2 ಪ್ಲಸ್ ಸೊ ಸಿಗ್ಮಾ ಪ್ಲಸ್ ಸಿಗ್ಮಾ. ನಾನು ನಿಮ್ಗೆ ಈಸಿ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ an ಅಂತ ಬರೀರಿ, ಇಲ್ಲಿ bn ಅಂತ ಬರೀರಿ. ಇಲ್ಲಿ ಬರ್ಕೊಬೇಕಾಗಿರೋಂಥದ್ದು ಏನು, cos nx ಬರ್ಕೊಳ್ಳಿ. ಇಲ್ಲಿ ಬರಿಬೇಕಾಗಿರೋಂಥದ್ದೇನು, sin nxನ ಬರ್ಕೊಳ್ಳಿ. ಸೊ ಇಲ್ಲಿ ಕೂಡ n ರೇಂಜಿಂಗ್ ಫ್ರಮ್ 1 to ಇನ್ಫಿನಿಟಿನೇ, ಇಲ್ಲಿ ಕೂಡ n ಚೇಂಜಿಂಗ್ ಫ್ರಮ್ 1 to ಇನ್ಫಿನಿಟಿನೇ. ಸೊ ದಿಸ್ ಈಸ್ ವಾಟ್ ದ 4 ಇಯರ್ ಸೀರೀಸ್ ಎಕ್ಸ್ಪ್ರೆಷನ್. ಬಟ್ ಇನ್ ದಿಸ್ ಒನ್ ಯಾವಾಗ ನಮಗೆ ಇಟ್ ಈಸ್ ಎ ಈವನ್ ಫಂಕ್ಷನ್ ಅಂತ ಗೊತ್ತಾಯಿತು. ಸೊ ಈವನ್ ಫಂಕ್ಷನ್ ಅಂತ ಗೊತ್ತಾಗ ನಾವೇನು ಕಂಡುಹಿಡಿಬೇಕಾಗುತ್ತೆ, a0 ಮತ್ತು a ನ ಕಂಡುಹಿಡಿಬೇಕಾಗುತ್ತೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ a0 ನಮ್ಗೆ ಗೊತ್ತು. a0 ಫಾರ್ಮುಲಾ ಬರ್ಕೋಣ. a0 2/π 0 to π ಬರ್ಕೊಬೇಕು ಇಂಟು f of x ಇಂಟು dx. ಇದು ಫಾರ್ಮುಲಾ ನೋಡಿ, a0ಗೆ ಫಾರ್ಮುಲಾ. ಅದೇ ರೀತಿ ಇನ್ನೊಂದು ಯಾವ್ದು ಕಂಡುಹಿಡಿಬೇಕು, an ಕಂಡುಹಿಡಿಬೇಕು. anಗೆ ಫಾರ್ಮುಲಾ 2/π 0 to π, ದಟ್ ಈಸ್ f of x ಇಂಟು cos of the function nx ಇಂಟು dx. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಏನಪ್ಪ ಅಬ್ಸರ್ವ್ ಮಾಡೋದು ಅಂತಂದರೆ, ಸೊ ಇನ್ ದಿಸ್ ಎಕ್ಸ್ಪ್ರೆಷನ್ ದ bn ವ್ಯಾಲ್ಯೂ ವಿಲ್ ಬಿಕಮ್ 0. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಯು ಕ್ಯಾನ್ ಮೇಕ್ ಇಟ್ ಆಸ್ ಎ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಯಾಕೆ bn 0 ಆಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಯಾವಾಗ ಫಂಕ್ಷನ್ ಈವನ್ ಆಗುತ್ತೋ ನಿಮಗೆ a0 ಕ್ಯಾಲ್ಕುಲೇಟ್ ಮಾಡ್ತೀರಾ, an ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಟ್ bn ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಆಗ ನಾವೀಗೇನು ಕ್ಯಾಲ್ಕುಲೇಟ್ ಮಾಡೋಣ, ವಿ ವಿಲ್ ಕ್ಯಾಲ್ಕುಲೇಟ್ ದ an ವ್ಯಾಲ್ಯೂ. ಸೊ ವಾಟ್ ಈಸ್ ದ a0, ಸೊ ಸಾರಿ a0 ಮತ್ತು a ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ a0 ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಸುಲಭ. a0 is equal to 2/π ಬರ್ಕೋತೀರಾ, 0 to π ಹಾಕ್ತೀರಾ. ನಮ್ಗೆ ಗೊತ್ತಿದೆ ಈಗ ವಾಟ್ ಇಸ್ ದ f of x. f of x ಅಂದರೆ ಏನು, ಮಾಡ್ಯುಲಸ್ ಆಫ್ ದಿ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಸಿಂಪಲ್ ಆಗಿ x ಅಂತ ಬರ್ಕೋತೀವಿ. x ಅಂತ ಬರ್ಕೊಂಡ್ಮೇಲೆ ಏನಾಯಿತು, ದಿಸ್ ಇಸ್ 2/5. ವಾಟ್ ಇಸ್ ದ ಇಂಟಗ್ರೇಷನ್ ಆಫ್ x. ನೋಡಿ, ಇಂಟಗ್ರೇಷನ್ ಆಫ್ x ಬಂದು x²/2. ನೋಡಿ ಇದು ನೆನ್ಪಿಟ್ಕೊಳ್ಳಿ, ಏನು ಪವರ್ ಜಾಸ್ತಿ ಆಗಬೇಕು ಯಾವಾಗಲೂ. ಸೊ 0 to π ಅಂತ ಬರ್ತೀನಿ.
ಮತ್ತು ಇದು ಫೈನೈಟ್ ಇಂಟೆಗ್ರಲ್ ಆಗಿದೆ. ಸೊ ಇಲ್ಲಿ 2/π ಹಂಗೆ ಇರುತ್ತೆ ಆಚೆ ಕಡೆ. ಸೊ ಈಗ ಉಳಿದಿರುವಂತಹ x²/2ಗೆ ನೆನ್ಪಿಟ್ಕೊಳ್ಳಿ, ಈ ಒಳಗಡೆ ಏನು ಫಂಕ್ಷನ್ ಇದೆಯಲ್ಲ ಅದಕ್ಕೆ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕ್ತೀರಿ ಮೈನಸ್ ಲೋಯರ್ ಲಿಮಿಟ್ ಹಾಕ್ತೀರಿ. ಸೊ ಅಪ್ಪರ್ ಲಿಮಿಟ್ ಹಾಕೋದ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರಯತ್ನ ಏನು ಪಡ್ತೀನಿ, ಇಲ್ಲಿರುವಂತಹ 1/2ನ ಕೂಡ ಆಚೆ ತೊಗೊಂಡ್ಬಿಡ್ತೀನಿ. ದಟ್ ವಿಲ್ ಬಿಕಮ್ 1/2 ಅಂತ ಬರ್ಕೋತೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿರುವಂಥ /2ನ ಆಚೆ ತೊಗೊಂಡ್ಬಿಡ್ತೀನಿ 1/, ಯಾಕಂದರೆ ಇದು ಕಾನ್ಸ್ಟೆಂಟ್, ಬೇಕಾದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡೋದು ತೊಂದರೆ ಇಲ್ಲ. ಸೊ ಐ ಥಿಂಕ್ ದಟ್ ಈಸ್ ಓನ್ಲಿ ಬೆಟರ್ ಅಂತ ಅನಿಸುತ್ತೆ. ಸೊ ಈ ಬರೆಯೋದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ಕೊಂಬಿಡ್ತೀನಿ. ಸೊ ಕ್ಯಾನ್ಸಲ್ ಮಾಡಿದೇನಾಯಿತು, ಈ 2 ಕ್ಯಾನ್ಸಲ್ ಆದರೆ ಇನ್ನು ಉಳಿದಿರುವಂಥದ್ದು 1/π ಮತ್ತು ಒಳಗಡೆ ಇರುವಂಥದ್ದೇನು x² ಮಾತ್ರ. x² ಎಲ್ಲಿಂದ ಎಲ್ಲಿಗೆ 0 to π. ಸೊ ಅದರ ಉಳಿದಿದ್ದೇನೋ 1/π. ಸೊ ಎಕ್ಸ್ ಜಾಗದಲ್ಲಿ ಫಸ್ಟ್ ಏನಾಗಬೇಕು ಅಪ್ಪರ್ ಲಿಮಿಟು, ಆದರೆ ಎಕ್ಸ್ ಜಾಗದಲ್ಲಿ ಪೈ ಹಾಕಿದಾಗ π² ಮೈನಸ್ ಎಕ್ಸ್ ಜಾಗದಲ್ಲಿ ಲೋವರ್ ಲಿಮಿಟ್ ಹಾಕಿದಾಗ 0². ದಟ್ ಮೀನ್ಸ್ ವಾಟ್ ವಿ ಗಾಟ್ π²/π. ಅಂದರೆ ಒಂದು ಪೈ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಹಾಗಾದ್ರೆ ನನಗೆ ಉಳಿದಿರುವಂತಹ a0 ವ್ಯಾಲ್ಯೂ ಎಷ್ಟು ಬಂತು, a0 ವ್ಯಾಲ್ಯೂ ಈಸ್ π. ಸೊ ರಿಮೆಂಬರ್ ದಿಸ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇವೆಲ್ಲ, ಓಕೆನಾ. ಸೊ ನನಗೆ ಬಂದಿರುವಂಥದ್ದು a0 ವ್ಯಾಲ್ಯೂ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೇನು an ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ an. ಸೊ an ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ನಾವು ಮೇಲೆ ಬರೆದಿದ್ದೀರಿ. ಸೊ ಲೆಟ್ ಅಸ್ ರೈಟ್ ದಟ್ an ಇಸ್ ಈಕ್ವಲ್ ಟು ದಟ್ ಈಸ್ 2/π. ಯಾಕಂದರೆ 2/π ಬರುತ್ತೆ ಅಂದರೆ ಇದು ಆಲ್ರೆಡಿ ಈ ಒಂದು ಫಂಕ್ಷನ್ ಆಗಿದೆ ಅದಕ್ಕೋಸ್ಕರ. ಸೊ 0 to π ಫಂಕ್ಷನ್ ತೊಗೊತಾರದೇನು ಎಕ್ಸ್ ಅಂತ. ನೀವು ಅನ್ಕೊಬೋದು ಸರ್ ಕೊಟ್ಟಿರುವಂಥ ಪ್ರಾಬ್ಲಮ್ ಮಾಡೆಕ್ಸ್ ಅಲ್ವಾ ಅಂತ. ಸೊ ಮಾಡೆಕ್ಸು ನೆನ್ಪಿಟ್ಕೊಳ್ಳಿ ಯಾವಾಗ ಅಂತಂದರೆ ಇದನ್ನು ಡಿಫೈನ್ ಮಾಡ್ತೀರಿ. ಹೆಂಗೆ ಡಿಫೈನ್ ಮಾಡ್ತೀರಿ, -x ಮತ್ತು +x ಅಂತ. ಯಾವಾಗ ತೊಗೋತೀರಿ, x<=0 ತೊಗೊಂಡಾಗ. ಎಕ್ಸ್ ಯಾವಾಗ ತೊಗೋತೀರಿ ಅಂದರೆ x>=0 ತೊಗೊಂಡಾಗ. ಸೊ ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ ಡಿಪೆಂಡ್ ಮೇಲೆ ನಾವೇನು ಮಾಡ್ತಿದ್ದೀರಿ, ಪಾಸಿಟಿವ್ ಎಕ್ಸ್ನ ತೊಗೋತಾ ಇದ್ದೀರಿ. ಸೊ ಎಕ್ಸ್ ಇಂಟು ಏನು ಬರ್ಕೋತೀರಾ, ವಿಲ್ ರೈಟ್ ದಿಸ್ ಒನ್ ಆ್ಯಸ್ ಕಾಸ್ ಆಫ್ ದಿ ವ್ಯಾಲ್ಯೂ nx ಅಂತ ತೊಗೋತೀನಿ. ಈಗ ನಿಮಗೆಲ್ಲ ಗೊತ್ತೇ ಇದೆ ಇದಕ್ಕೆ ಯಾವ ರೂಲ್ ಅಪ್ಲೈ ಮಾಡಬೇಕು, ಬರ್ನೌಲಿಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಸೊ ಆಚೆ ಇರುವಂತಹ ಕಾನ್ಸ್ಟೆಂಟ್ನ ಆಚೆ ಬರ್ಕೋತೀನಿ. ಸೊ ಲೆಟ್ ದಟ್ 2/π ಹಂಗೆ ಇರಲಿ. ಸೊ ನೌ ಯು ನೋ ದಟ್, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ ಏನಂತಪ್ಪ ಅಂದರೆ ಇದು u ಅನ್ನಿಸ್ಕೊಳುತ್ತೆ, ಇದು v ಅನ್ನಿಸ್ಕೊಳುತ್ತೆ. ಸೊ ಫಾರ್ಮುಲಾ ಹೇಳಿದ್ದೀನಿ, ಏನು ಫಾರ್ಮುಲಾ, u ಇಂಟು v1 ಅಂದ್ರೇನು ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, u ಡ್ಯಾಶ್ ಇಂಟು v2, ಸೊ ಡಿರೈವೇಟಿವ್ ಆಫ್ u ಇಂಟಗ್ರಲ್ ಆಫ್ v, ಪ್ಲಸ್ u ಡಬಲ್ ಡ್ಯಾಶ್ v3 ಮೈನಸ್ u ತ್ರಿಬಲ್ ಡ್ಯಾಶ್ v4 ಪ್ಲಸ್ ಮೈನಸ್ ಎಕ್ಸೆಟ್ರಾ. ಸೊ ಈಗ ಇದೇ ಪ್ರಕಾರ ನಾನು ಇಲ್ಲೇನು ಮಾಡ್ತೀನಿ, ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಏನಾಗುತ್ತೆ ನೋಡಿ, 2/π ಆಚೆ ಬರ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನಾನು ರೂಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಫಂಕ್ಷನ್ ಏನು ಎಕ್ಸ್ ಹಂಗೆ ಬರ್ಕೊಂಡೆ. ಇಂಟಗ್ರಲ್ ಆಫ್ ಕಾಸ್ nx ಅಂದರೆ ಏನಾಗುತ್ತೆ, ದಟ್ ಈಸ್ ಸೈನ್ nx ಅಂತ ಬರೆದ್ಬಿಟ್ಟು ಡಿನಾಮಿನೇಟ್ರಲ್ಲಿ ಒಂದು n ಬರಬೇಕು. ಇದು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ, ಡಿನಾಮಿನೇಟ್ರಲ್ಲಿ ಒಂದು n ಬರುತ್ತೆ, ಮೈನಸ್ ಈ ಎಕ್ಸ್ನ ಡಿರೈವೇಟಿವ್ ಏನಾಯಿತು 1. ಸೊ ಯಾಕಂದರೆ ಇಲ್ಲಿ u ಡ್ಯಾಶ್ ಅಂತಿದೆ ನೋಡಿ, ಅದಕ್ಕೆ ಈ ಎಕ್ಸ್ನ ಡಿರೈವೇಟಿವ್ ಆಫ್ x 1 ಬರೀತೀರಾ. ಮತ್ತು ಈ ಸೈನ್ nx/n ನಾವೇನು ಮಾಡ್ತೀರಿ, ಇಂಟಗ್ರೇಟ್ ಮಾಡ್ತೀರಿ. ಅವಾಗ ಏನು ಬರುತ್ತೆ, ಮೈನಸ್ ಕಾಸ್ nx ಬರುತ್ತೆ. ಇನ್ನೂ ಒಂದು n ಬರೋದ್ರಿಂದ ಇಲ್ಲಿ ಆಲ್ರೆಡಿ ಒಂದು n ಇದೆ, ಇದೇನಾಗುತ್ತೆ n² ಆಗುತ್ತೆ. ಸೊ n² ಎಲ್ಲಿಂದ ಎಲ್ಲಿಗೆ 0 to π. ಯಾಕೆ ಸರ್ ನೆಕ್ಸ್ಟ್ ಬರೀತಾ ಇಲ್ಲ ಅಂತ ನೀವು ಕೇಳ್ಬೋದು. ಯಾವಾಗ ಈ 1ನ ಡಿರೈವೇಟಿವ್ ಬರೀತಿರೋ ನೆಕ್ಸ್ಟ್ 0 ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಅರ್ಥ. ಸೊ 0 to π. ಸೊ ನಮಗೆಲ್ಲ ಗೊತ್ತಿದೆ, ಏನಪ್ಪ ಗೊತ್ತಿದೆ ಅಂದರೆ ಯಾವಾಗ ಒಂದು ಸೈನ್ ಫಂಕ್ಷನ್ ಬಂದ್ಬಿಡುತ್ತೋ, ಈ ಸೈನ್ ಬಂದರೆ ಪೈ ಹಾಕಿದ್ರೆ ಸೈನ್ nπ 0 ಆಗುತ್ತೆ, ಎಕ್ಸ್ಗೆ 0 ಹಾಕಿದ್ರೆ ಈ ಟರ್ಮ್ 0 ಆಗುತ್ತೆ. ದಟ್ ಮೀನ್ಸ್ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ವಿ ಕ್ಯಾನ್ ರೈಟ್ ದಿಸ್ ಟರ್ಮ್ ವಿಲ್ ಬಿಕಮ್ 0 ಡೈರೆಕ್ಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಟರ್ಮ್ ಏನಾಗ್ಬಿಡುತ್ತೆ, ಕಂಪ್ಲೀಟಾಗಿ 0 ಆಗಿಬಿಡುತ್ತೆ ಅಂತ. ಸೊ ಇನ್ನು ಉಳಿದಿರುವಂಥ ಟರ್ಮ್ನ ಬರ್ಕೋಣ. ಏನು ಉಳಿದಿರುವಂಥ ಟರ್ಮು, ಆಚೆ ಕಡೆ ಏನಿದೆ 2/π ಇದೆ, ಒಳಗಡೆ ಇರುವಂಥದ್ದೇನು ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ. ಆಗ ನಮ್ಗೆ ಉಳಿಯುವಂಥ ಟರ್ಮ್ ಏನಪ್ಪ ಅಂದರೆ ದಟ್ ಈಸ್ ಕಾಸ್ ಆಫ್ ದಿ ವ್ಯಾಲ್ಯೂ nx ಡಿವೈಡೆಡ್ ಬೈ n² ಮಾತ್ರ ಉಳಿಯುತ್ತೆ, ಕರೆಕ್ಟಾ. ಸೊ ಈಗ ಇದಕ್ಕೆ ಲಿಮಿಟ್ ಏನಾಗ್ತೀನಿ, 0 to π ಆಗ್ತಾಯಿದೆ. ಸೊ ದಟ್ ಮೀನ್ಸ್ ವಾಟ್ ಯು ಕ್ಯಾನ್ ರೈಟ್ ಅಗೇನ್ ಇನ್ ದಿಸ್ ಒನ್, 2/π ಮತ್ತು n² ಆಚೆ ಕಡೆ ತಗೋತೀರಿ, ದಟ್ ಈಸ್ ವಾಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ 2/π n². ಸೊ ಈಗ ಈ ಎಕ್ಸ್ ಜಾಗದಲ್ಲಿ ಪೈ ಹಾಕಿದ್ರೆ ಕಾಸ್ nπ, ದಿಸ್ ಈಸ್ ವಾಟ್ ಕಾಸ್ ಆಫ್ ದಿ ವ್ಯಾಲ್ಯೂ nπ, ಮೈನಸ್ ಅದೇ ಎಕ್ಸಲ್ಲಿ 0 ಹಾಕಿದ್ರೆ ಕಾಸ್ ಆಫ್ ದಿ ವ್ಯಾಲ್ಯೂ 0. ಸೊ ದಿಸ್ ಮೀನ್ಸ್ ವಿ ನೋ ದಟ್ ವೆರಿ ಕ್ಲಿಯರ್ಲಿ. ಏನಪ್ಪ ಇದರ ಅರ್ಥ ಅಂತಂದರೆ 2/π ಇಂಟು n² ಕಾಸ್ nπ ಅಂತಂದರೆ ನೀವು ಬರಿಬೋದು, ಏನಂತ ಬರಿಬೋದಪ್ಪ ಅಂದರೆ -1 n ಮೈನಸ್ ಕಾಸ್ 0 ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1. ಸೊ ದಿಸ್ ಈಸ್ ವಾಟ್
our required an value. So this is the ವ್ಯಾಲ್ಯೂ ಆಫ್ an. ಸೊ ನೆನ್ಪಿಟ್ಕೊಬೇಕು. ನೋಡೋಕ್ಕೆ ನೋಡಿ ಪ್ರತಿ ಪ್ರಾಬ್ಲಮ್ಮು ನಿಮಗೆ ಫೋರಿಯರ್ ಸೀರೀಸಲ್ಲಿ ಸ್ವಲ್ಪ ದೊಡ್ಡದು ಅನ್ಸೋದು ಸಹಜನೇ. ಬಟ್ ನೀವು ಸಾಲ್ವ್ ಮಾಡೋಕ್ಕೆ ಕರೆಕ್ಟಾಗಿ ಕುತ್ಕೊಂಡ್ರಿ ಅಂತಂದರೆ ನೀವು ಟ್ರೈ ಮಾಡಬೇಕು. ಡಿಪ್ಲೊಮೋರು ಯಾವುದೂ ಕಡಿಮೆ ಇಲ್ಲ. ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಸೊಲ್ಯೂಷನ್ನ ಬರೀಬೋದು. ಓಕೆನಾ? ಅಂಥ ಕಷ್ಟದ ಕಥೆ ಏನಂತ ಅದಲ್ಲ. ಯಾಕಪ್ಪ ಅಂದರೆ ನೀವು ಬೇಸಿಕ್ಕಿಂದನೇ ಹೇಳ್ತಾ ಇದ್ದೀನಿ, ಈಸಿಯಾಗಿ ಬರೀಬೋದು. ಸೊ ಫೈನಲ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ದ ರಿಕ್ವೈರ್ಡ್ ಫೋರಿಯರ್ ಸೀರೀಸ್ ಈಸ್ ಬರ್ಕೋಣ. ಏನಂತ? ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಯಾವ ವ್ಯಾಲ್ಯೂ ಬಂತು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ನಾಟ್ ವ್ಯಾಲ್ಯೂ ಎಷ್ಟು ಬಂದಿದೆ? ದಟ್ ಈಸ್ ವಾಟ್ ವಿ ಗಾಟ್ ಇಟ್ ಆಸ್ ಪೈ ಅಂತ ಬಂದಿದೆ. ಕರೆಕ್ಟಾ? ಸೊ ಇದನ್ನು ಪೈ ಅಂತ ಬರ್ಕೋಣ. ದಟ್ ಈಸ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಒನ್ ಎ ನಾಟ್ ಪೈ ಅಂದರೆ ದಿಸ್ ಈಸ್ ವ್ಯಾಲ್ಯೂ, ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಪೈ ಪ್ಲಸ್ ವ್ಯಾಲ್ಯೂ. ಸೊ ಸಿಗ್ಮಾ, ದಟ್ ಈಸ್ ವಾಟ್ ಸಿಗ್ಮಾ ಎನ್ ಇಸ್ ಈಕ್ವಲ್ ಟು 1 to infinity. ಸೊ ಆ್ಯಕ್ಚುಲಿ ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಎ ನಾಟ್ ಬೈ 2 ವ್ಯಾಲ್ಯೂ ಬರೀಬೇಕಾಗಿರುತ್ತೆ ನಾವು. ಸೊ ನೋಟ್ ದಟ್ ನೋಡಿ ಇಲ್ಲಿ ಇದಿರೋದು ಯಾವುದು? ನನಗೆ ಎ ನಾಟ್ ಬೈ 2. ನನಗಿರುವಂಥದ್ದು ಯಾವ ವ್ಯಾಲ್ಯೂ ಕಂಡು? ಎ ನಾಟ್. ಸೊ ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ಬೇಕಾದ್ರೆ ಎ ನಾಟ್ ಬೈ 2ನ ನಾವು ಡೈರೆಕ್ಟಾಗಿ ಎರಡು ಕಡೆ ಡಿವೈಡೆಡ್ ಬೈ 2 ಮಾಡಿದ್ರೆ ದಿಸ್ ವಿಲ್ ಬಿಕಮ್ ಪೈ ಬೈ 2 ಆಗುತ್ತೆ. ಸೊ ಯಾರಿಗೆ ಕನ್ಫ್ಯೂಸ್ ಆಗುತ್ತಾ ನೋಡ್ಕೊಳ್ಳಿ. ನನಗೆ ಬೇಕಾಗಿರೋದು ಎ ನಾಟ್ ಬೈ 2 ವ್ಯಾಲ್ಯೂ ಆಗಿರೋದ್ರಿಂದ ಎರಡು ಕಡೆ ಡಿವೈಡೆಡ್ ಬೈ 2 ಮಾಡಿಕೊಂಡೆ. ಅವಾಗ ನನಗೇನು ಬಂತು? ಪೈ ಬೈ 2ನೇ ಬಂತು. ಸೊ ಐ ಕ್ಯಾನ್ ಚೇಂಜ್ ದಿಸ್ ಒನ್ ಆ್ಯಸ್ ಪೈ ಬೈ 2. ಏನಂತ ಮಾಡ್ಕೋತೀನಿ? ದಿಸ್ ವಿಲ್ ಬಿಕಮ್ ಪೈ ಬೈ 2 ಆಗುತ್ತೆ. ಎಲ್ಲಿಂದ ಎಲ್ಲಿಗೆ? ದಟ್ ಈಸ್ 2 ಡಿವೈಡೆಡ್ ಬೈ ಪೈ ಎನ್ ಸ್ಕ್ವಯರ್. ಸೊ ಇಂಟು ವ್ಯಾಲ್ಯೂ ನಮಗೇನು ಬಂದಿದೆ ಅದನ್ನು ಬರ್ಕೊಳ್ಳಿ. -1 ಹೋಲ್ ಟು ದಿ ಪವರ್ ಎನ್ -1. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ಎಕ್ಸ್ಪ್ರೆಷನ್. ದಿಸ್ ಈಸ್ ದ ಫೈನಲ್ ಫೋರಿಯರ್ ಸೀರೀಸ್ ಮಾತ್ರ. ಬಟ್ ಅವರು ಒನ್ ಆಫ್ ದಿ ರಿಸಲ್ಟ್ನ ಕೇಳಿದ್ದಾರೆ. ಸೊ ರಿಸಲ್ಟ್ನ ಕೂಡ ನಾವು ಸಾಲ್ವ್ ಮಾಡಬೇಕು. ಕೆಲವು ಟೈಮ್ ನಿಮಗೂ ಕೂಡ ರಿಸಲ್ಟ್ನ ಸಾಲ್ವ್ ಮಾಡೋಕ್ಕೆ ಕೊಡ್ತಾರೆ. ಸರ್ವ್ ಮಾಡ್ತಿದ್ದಾರೆ ಅಂತ ಸುಮ್ಮನಿರಕ್ಕೆ ಹೋಗ್ಬೇಡಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಟೈಪ್ ಆಫ್ ಪ್ರಾಬ್ಲಮ್ ಆಲ್ಸೋ. ಏನಿಲ್ಲ, ವೆರಿ ಸಿಂಪಲ್ಲು. ಏನಪ್ಪ ಅಂದರೆ ನಾವೀಗ ಈ ಎಕ್ಸ್ಪ್ರೆಷನಲ್ಲಿ ಅವ್ರು ಕೊಟ್ಟಿರುವಂಥ ಕ್ವಶನ್ಸ್ ಇದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ವಾಟ್ ಇಸ್ ದ ಕ್ವಶನ್ ದೇ ಹ್ಯಾವ್ ಗಿವನ್? ಸೊ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಡೆಡ್ಯೂಸ್ ದಟ್ ಪೈ ಸ್ಕ್ವೇರ್ ಬೈ 8 ಇಸ್ ಈಕ್ವಲ್ ಟು ಸಿಗ್ಮಾ 1 to infinity 1 by 2n minus 1 ಹೋಲ್ ಸ್ಕ್ವೇರ್ ಅಂತ. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು ಇದು ಮಾಡೋಕ್ಕೆ, ಎಕ್ಸ್ಪ್ರೆಷನ್ ತೆಗಿಯೋಕ್ಕೆ ಅನ್ನೋದನ್ನು ನೋಡೋಣ. ವೆರಿ ಸಿಂಪಲ್ಲು. ನಾವು ಏನು ಮಾಡಬೇಕು? ಓನ್ಲಿ ಒನ್ ಡಿಫರೆನ್ಸ್ ಮಾಡ್ಕೊಳ್ಳೋಣ. ಸೊ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಪೈ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಟು ರಿಡ್ಯೂಸ್ ದಟ್ ಒನ್ ನಾವೇನು ಮಾಡಬೇಕು? ಪುಟ್ ಹಾಕೋಣ. ನೋಡಿ ಪ್ರಾಬ್ಲಮ್ ನೋಡಿದ ತಕ್ಷಣ ಭಯ ಬಂದು ಸುಮ್ಮನೆ ಆಗೋಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಎಕ್ಸ್ ಇಸ್ ಈಕ್ವಲ್ ಟು ಪೈ ಹಾಕಿದ್ರೆ ಲೆಫ್ಟ್ ಸೈಡಲ್ಲಿ ಪೈ ಬರುತ್ತೆ. ಇಲ್ಲಿ ಕೂಡ ಏನಾಗುತ್ತೆ? ಆಲ್ರೆಡಿ ಪೈ ಬೈ 2 ಇದೆ. ಪ್ಲಸ್ ಸಿಗ್ಮಾ ಆಫ್ ದಿ ವ್ಯಾಲ್ಯೂ ನಾವು ಇದನ್ನು ಬರ್ಕೊಬೇಕು. ಸೊ ಇದನ್ನು ಡೀಟೇಲಾಗಿ ಬರ್ಕೊಂಡಿದ್ದೆ ಆದರೆ ವಾಟ್ ವಿಲ್ ಗೆಟ್ ಇನ್ ದಿಸ್ ಒನ್ ಸಿಗ್ಮಾ ದಟ್ ಈಸ್ ಎನ್ ಇಸ್ ಈಕ್ವಲ್ ಟು 1 to infinity ಇದೆ. ಇಲ್ಲೇನಿದೆ? ನನಗೆ 2 ಡಿವೈಡೆಡ್ ಬೈ ಪೈ ಎನ್ ಸ್ಕ್ವೇರ್ ಇದೆ. ದಟ್ ಈಸ್ ದ ಸೇಮ್ ಥಿಂಗ್. ಇಲ್ಲಿ -1 ಹೋಲ್ ಟು ದಿ ಪವರ್ ಎನ್ -1. ಕರೆಕ್ಟಾ? ಇದು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ನೋಡಿ. ಈ ಪೈ ಬೈ 2 ನಾನು ಈ ಕಡೆ ಬಂದರೆ ಇದೇನಾಗುತ್ತೆ? ಪೈ ಮೈನಸ್ ಪೈ ಬೈ 2 ಆಗುತ್ತೆ. ಸೊ ಪೈ ಮೈನಸ್ ಪೈ ಬೈ 2 ಅಂದರೆ ದಟ್ ಈಸ್ ವೆರಿ ಸಿಂಪಲ್. ಐ ರೈಟ್ ಹಿಯರ್ ಪೈ ಮೈನಸ್ ಪೈ ಬೈ 2 ಅಂದಾಗ ಇದು 1 ಪೈ 1ನಲ್ಲಿ ಒಂದು ಅರ್ಧ ಹೋದರೆ ಉಳಿಯೋದೆಷ್ಟು? ಅರ್ಧ. ಸೊ ನೀವು ಸಿಂಪಲ್ ಲಾಜಿಕಲ್ ತಿಳ್ಕೊಂಡ್ರೆ ಸಾಕು, ಪೈ ಬೈ 2 ಅಂತ. ಸೊ ಇಲ್ಲಿ ಪೈ ಬೈ 2 ಬರ್ಕೋತೀನಿ. ಈಗ ಈ ಎಕ್ಸ್ಪ್ರೆಷನ್ ಏನು ಮಾಡೋಣ? ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಲ್ಲಿರುವಂತಹ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವುದಿದೆ ನನಗೆ ಫಸ್ಟ್ ಅದನ್ನು ಆಚೆ ಬರ್ಕೋಣ. ಸೊ ಏನಿದೆ? 2 ಬೈ ಪೈ ಇದೆ. ಸೊ 2 ಬೈ ಪೈನ ಆಚೆ ಬರ್ಕೋತೀನಿ ಫಸ್ಟು. ಇನ್ನು ಇದೆಲ್ಲ ಎನ್ ವ್ಯಾಲ್ಯೂ ಡಿಪೆಂಡ್ ಆಗಿರುವಂಥದ್ದು. ಈಗ ಎನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ವೆರಿ ಸಿಂಪಲ್ಲು. 2 ಬೈ ಪೈ ಆಚೆ ಬಂತು. ನಾವೇನಾದರೂ ಎನ್ ವ್ಯಾಲ್ಯೂ ಈ ಒಂದು ನಂಬರ್ ಹಾಕಿದ್ರೆ ನಾವು ಅಬ್ಸರ್ವ್ ಇಯರ್ ಇಫ್ ಯು ಪುಟ್ ಎನ್ ಇಸ್ ಈಕ್ವಲ್ ಟು 1 ವಾಟ್ ಯು ವಿಲ್ ಗೆಟ್? ಇಲ್ಲಿ -1 ಆಗುತ್ತೆ, -1 ಆಗುತ್ತೆ. ದಟ್ ಮೀನ್ಸ್ ವಾಟ್ ಯು ವಿಲ್ ಗೆಟ್? -2 ಬರುತ್ತೆ. ಕರೆಕ್ಟಾ? ಸೊ ಅದೇ ಥರನೇ ಏನು ಮಾಡೋಣ? ಇಲ್ಲೇನಿದೆ? ಎನ್ ಸ್ಕ್ವೇರ್ ಇದೆ. ಎನ್ ಸ್ಕ್ವೇರ್ ಏನಾಯಿತು? ದಟ್ ಈಸ್ ವಾಟ್ ಯು ವಿಲ್ ಗೆಟ್ 1 ಸ್ಕ್ವೇರ್ ಅಂತ ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ಯಾವಾಗ ನೀವು ಎನ್ ಇಸ್ ಈಕ್ವಲ್ ಟು 1 ಹಾಕ್ತೀರಾ, ದಿಸ್ ವಿಲ್ ಬಿಕಮ್ ಇನ್ನೊಂದು ಸಿಂಪಲಾಗಿ ನಾವು ನೆನ್ಪಿಟ್ಕೊಬೇಕಾಗಿರುವಂಥದ್ದು ಈ ವ್ಯಾಲ್ಯೂನ. ಸೊ ಅಬ್ಸರ್ವ್ ದಟ್. ಸೊ ಐ ಥಿಂಕ್ ನಿಮಗೆ ಇಲ್ಲಿಗೆ ಸಾಕು ಅಂತ ಅನಿಸುತ್ತೆ. ನೀವೇನಾದರೂ ಸರ್ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇದೆ ಇದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ನಾನು ಬೇಕಾದ್ರೆ ಕಂಟಿನ್ಯೂ ಮಾಡಿ ಕೊಡ್ತೀನಿ, ತೊಂದರೆ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಹುಡುಗರು ಎಲ್ಲಿವರೆಗೂ ಮಾಡ್ತಾರೆ ಅನ್ನೋದು. ಇಲ್ಲ ಇದು ಡೆಡ್ಯೂಸ್ ಮಾಡೋದು ಬೇಕು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ?
ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಪ್ರಾಬ್ಲಮ್. ಮತ್ತು ಆದಷ್ಟು ನೀವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಮಾತ್ರ ನೀವು ಅದನ್ನು ತಿಳ್ಕೊಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ನಾವು ಅಂದ್ಕೊಂಡ್ರೆ ಆಗಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. 4 ಇಯರ್ ಸೀರೀಸ್ ಅನ್ನೋದು ಸೊ ಯಾರಿಗೂ ಏನು ಕಡಿಮೆ ಇಲ್ಲ. ಸುಮಾರು ಜನ ಡಿಪ್ಲೊಮಾದಲ್ಲಿ ಬಂದಿರೋವಂಥ ಹುಡುಗರು ಇವತ್ತು ಒಳ್ಳೊಳ್ಳೆ ಪ್ರೊಫೆಸರ್ಸ್ ಕೂಡ ಆಗಿದ್ದಾರೆ. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಮತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ಏನು ಚೇಂಜಸ್ ಮಾಡಬೇಕು. ಬಿಕಾಸ್ ಇಟ್ ಇಸ್ ನಾಟ್ ಎ ಡಿಪ್ಲೊಮಾ ಒಂದು ವಿಡಿಯೋಸ್ ಅಲ್ಲ, ಇಂಜಿನಿಯರಿಂಗ್ ಕಾಲೇಜ್ನ ವಿಡಿಯೋಸ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.